ನ್ಯೂ ಜಾಯ್ನಿಂಗ್ ಮೇಡಮ್. ಹಾಂ ಎಸ್. ಸೊ ನೈಸ್. ನನ್ನ ಹೆಸರು ಶಶಿ ಅಂತ. ಐ ಆಮ್ ನಂದಿನಿ. ವಾವ್, ನೈಸ್ ನೇಮ್. ಥ್ಯಾಂಕ್ ಯು. ಅಂದಾಗೆ ನನ್ನ ಹೆಸರು ಹೇಳೋದ್ನಲ್ವ, ಶಶಿ ಅಂತ. ನಾನು ಇಲ್ಲೇ ಬಾಸ್ಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ ಮೇಡಮ್. ಖಂಡಿತ ಕೇಳ್ತೀನಿ. ನೀವು ಪರಿಚಯ ಆಗಿದ್ದು ತುಂಬ ಖುಷಿ ಆಯಿತು. ಅದರಲ್ಲಿ ಏನಿದೆ ಬಿಡಿ ಮೇಡಮ್, ಇಲ್ಲೆಲ್ಲರೂ ಹೊಸ್ದಾಗಿ ಕೆಲ್ಸಕ್ಕೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ನಾನು ನೋಡಿ ಇಲ್ಲೇ ಪರ್ಮನೆಂಟಾಗಿ ಉಳ್ಕೊಂಡ್ಬಿಟ್ಟಿದ್ದೀನಿ. ಏನೋ ಪರ್ಮನೆಂಟಾಗಿ ಉಳ್ಕೊಂಡಿದ್ಯಾ? ಅಂದರೆ ಇದೇ ನೀನು ಗೌರ್ಮೆಂಟ್ ಜಾಬಾ? ಒಂಥರ ಹಾಗೆ ಮೇಡಮ್, ಗೌರ್ಮೆಂಟ್ ಅಲ್ಲ ಅಷ್ಟೇ. ಚೆನ್ನಾಗಿದೆ. ಅದಕ್ಕೆ ಬಂದವ್ರನ್ನೆಲ್ಲ ಪರಿಚಯ ಮಾಡ್ಕೊತಾ ಇರ್ತೀನಿ. ಸೊ ಅರ್ಧದಲ್ಲೇ ಕೆಲಸ ಬಿಟ್ಟು ಹೋಗ್ತಾರೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ ಮೇಡಮ್? ಹೌದಾ, ಯಾಕಾಗೆ? ಒಂದೇ ಕಡೆ ಕಡಿಮೆ ಸ್ಯಾಲ್ರಿ ತೊಗೊಂಡು ಯಾರು ಮೇಡಮ್ ಕೆಲಸ ಮಾಡ್ತಾರೆ? ಮರಕ್ಕಿನ ಮರ ದೊಡ್ಡದು ಅಂದಾಗೆ ಕಂಪ್ನಿಗಿಂತ ಕಂಪ್ನಿ ದೊಡ್ಡದು ಇದ್ದೇ ಇರುತ್ತೆ. ಸೊ ಎಲ್ಲಿ ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ ಅಲ್ಲಿ ಹೋಗ್ತಾರೆ. ಹೌದಲ್ವೇನ್ರಿ, ಕೆಲ್ಸಕ್ಕೆ ತಕ್ಕನಾಗೆ ಸ್ಯಾಲ್ರಿ ಕೊಟ್ಟರೆ ಕೆಲಸ ಮಾಡ್ತಾರೆ. ಸುಮ್ಮನೆ ಯಾರು ಕೆಲಸ ಮಾಡ್ತಾರೆ? ನಮ್ಗೆ ಈ ಕೆಲಸ ಬಿಟ್ಟರೆ ಬೇರೆ ಕಡೆ ಅಡ್ಜಸ್ಟ್ ಆಗಲ್ಲ ಮೇಡಮ್. ಇಲ್ಲೇ ಅಡ್ಜಸ್ಟ್ ಆಗಿಬಿಟ್ಟಿದೆ, ಹಂಗಾಗಿ ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಅಂದಾಗೆ ಬಾಸ್ ಎಷ್ಟೊತ್ತಾಗುತ್ತೆ ಬರೋದು? ಆನಂದ್ ಸರ್ ಬರೋದು 2 o'clock ಆಗುತ್ತೆ ಮೇಡಮ್. ಅಂದಾಗೆ ನಾನು ಇನ್ನೊಂದು ವಿಷಯ ಕೇಳ್ಪಟ್ಟೆ. ಹೊಸದಾಗೇನೋ ಬೇರೆಯವ್ರನ್ನ ಮ್ಯಾನೇಜರಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊತಾ ಇದ್ದಾರಂತೆ, ನಿಜನಾ? ಹೌದು ಮೇಡಮ್, ನಮ್ಮ ಸೂರ್ಯ ಸರ್ನೇ. ಹೌದಾ, ಎಷ್ಟೊತ್ತಿಗೆ ಬರ್ತಾರೆ ಅವರು? ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತು, ಯಾಕೋ ಇವತ್ತಿನ್ನೂ ಬಂದಿಲ್ಲ ಮೇಡಮ್. ಏನು ಶಶಿ, ಹೊಸ್ದಾಗಿ ಬಂದಿರೋ ಎಂಪ್ಲಾಯ್ ಹತ್ರ ನಿಂತ್ಕೊಂಡು ಟೈಮ್ ಪಾಸ್ ಮಾಡೋದ ನಿನ್ನ ಕೆಲಸ? ಹಾಗೇನಿಲ್ಲ ಕಿರಣ್ ಸರ್, ಹೊಸ್ದಾಗಿ ಬಂದಿದ್ರಲ್ಲ, ಪರಿಚಯ ಮಾಡ್ಕೊತಿದ್ದೆ. ನೋಡಿ ಶಶಿ, ಮಾಡೋದಕ್ಕೆ ಬೇಜಾನ್ ಕೆಲಸ ಇದೆ. ದಿನಕ್ಕೆ 100 ಜನ ಕೆಲಸದವ್ರು ಬರ್ತಿರ್ತಾರೆ. ಹಾಗಂತ ಅವ್ರ ಜೊತೆ ನಿಂತ್ಕೊಂಡು ನೀನು ಟೈಮ್ ಪಾಸ್ ಮಾಡೋದ ನಿನ್ನ ಕೆಲಸ? ಅಯ್ಯೋ ಹೋಗ್ತೀನಿ ಬಿಡಿ ಸರ್, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತೀರಾ? ಮೊದಲು ಹೋಗಿ ಫೈಲ್ಸ್ ಎಲ್ಲ ಸಿಸ್ಟಮ್ ಹತ್ರ ರೆಡಿ ಮಾಡು. ಸರ್ ಬರ್ತಿದ್ದಾರೆ ಇವಾಗ. ಅಲ್ಲ, ನಾನೇನು ಹುಡುಗಿ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ದೆ. ಏನೋ ಆಂಟಿ ಹತ್ರ 1-2 ನಿಮಿಷ ಮಾತಾಡೋಣ ಅಂತಂದರೆ ಅದಕ್ಕೂ ಕೋಪ ಮಾಡ್ಕೊತಾರೆ ಇವರು. ನಮ್ಮ ಮನೆ ಬರನೇ ಸರಿ ಇಲ್ಲ. ನೋಡಿ, ಅವ್ರು ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾ ಇದ್ರು, ಅದಕ್ಕೂ ಬಂದು ಕಲ್ಲಾಕ್ಬಿಟ್ರು ಇವರು. ಏನು ಕಿರಣ್, ನನ್ನ ಜೊತೆ ಮಾತಾಡಿದ ತಪ್ಪು ಅನ್ನೋ ಥರ ಮಾತಾಡ್ತಾ ಇದೆಯಾ? ಆಫೀಸಲ್ಲಿ ಯಾರನ್ನೂ ಮಾತಾಡ್ಸೋ ಆಗಿಲ್ವಾ? ನೋಡು ನಂದಿನಿ, ನೀನೇನು ಇದನ್ನ ಆಫೀಸ್ ಅನ್ಕೊಂಡಿದ್ಯಾ, ಸಿನಿಮಾ ಥಿಯೇಟರ್ ಅನ್ಕೊಂಡಿದ್ಯಾ? ಇಲ್ಲಿ ನಿನ್ನ ಮನ್ಸಿಗೆ ಬಂದಂಗೆ ಎರಬ್ಬರಿ ಕೆಲಸ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗಾಗಿಲ್ಲ, ಅರ್ಥ ಆಯ್ತಾ? 100%ಗೆ 100% ಕೆಲಸ ಕರೆಕ್ಟಾಗಿ ಆಗಿರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರು ಗೊತ್ತಲ್ಲ ಆಮೇಲೆ. ನೋಡು ಕಿರಣ್, ಪದೇ ಪದೇ ಹೇಳ್ತಾ ಇದ್ದೀನಿ, ನನ್ನ ಕೆಲಸ ನನಗೆ ಗೊತ್ತು, ಹೇಗೆ ಮಾಡಬೇಕು ಅನ್ನೋದು. ನೀನು ನನಗೆ ಅಡ್ವೈಸ್ ಮಾಡೋಕ್ಕೆ ಬರಬೇಡ. ನೋಡಿದ್ನಲ್ಲ ಯಾವ ಥರ ಕೆಲಸ ಮಾಡ್ತಾ ಇದೆಯಾ ಅಂತ, ಇಲ್ಲೇ ಗೊತ್ತಾಗ್ತಾ ಇದೆ ನನಗೆ. ಮೊದಲು ನಿನ್ನ ಕೆಲಸ ಏನಿದೆ ಅದನ್ನ ನೋಡ್ಕೊ ಹೋಗು. ಇಲ್ಲ ನನ್ನ ಹತ್ರ ಏನಕ್ಕೆ ನೀನು ಟೈಮ್ ಪಾಸ್ ಮಾಡಕ್ಕೆ ಬಂದೆ? ನೋಡು, ಇಲ್ಲಿ ಕರೆಕ್ಟಾಗಿ ಕೆಲಸ ಆಗಬೇಕು, ಇಲ್ಲ ಅಂದರೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ಅಷ್ಟೇ ತಾನೇ, ಮಾಡ್ಕೊ ಹೋಗು. ಈ ದುರಾಂಕರದ ಕೊಬ್ಬಿಗೇನು ಕಮ್ಮಿ ಇಲ್ಲ ನಿನಗೆ. ಕಿರಣ್, ಲಿಮಿಟ್ ಕ್ರಾಸ್ ಮಾಡಿ ಮಾತಾಡ್ತಾ ಇದೆಯಾ ನೀನು? ನಾನೇ ನಿನ್ನ ಮನೆ ಅನ್ನ ತಿಂತಾ ಇದ್ದೀನಾ? ನಿನ್ನ ಪುಣ್ಯ ಅಂತ ತಿಳ್ಕೊ. ಹಂಗೇನಾದರೂ ಇದ್ದಿದ್ರೆ ಇಲ್ಲಿವರೆಗೂ ನಿನ್ನನ್ನು ಯಾರು ಬರೋಕ್ಕೆ ಬಿಡ್ತಿದ್ರು? ಇಷ್ಟಕ್ಕೂ ಈ ಕಂಪ್ನಿಗೆ ನೀನೇನು ಬಾಸಾ? ಏನಕ್ಕೆ ಇಷ್ಟೊಂದು ಸ್ಕೋಪ್ ಕೊಡ್ತಾ ಇದೆಯಾ? ನೀನು ನಾನು ಹಾಗೆ ಕೆಲ್ಸಕ್ಕೆ ಬಂದಿರೋದು, ಅರ್ಥ ಆಯ್ತಾ? ನಾನಿಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋದು ಸರಿ, ನಿನ್ನ ಥರ ಹಾಲ್ಟೆ ಹೊಡೆದು ಇನ್ನೊಬ್ರು ಮನೆ ಹಾಳು ಮಾಡೋಕ್ಕೆ ಅಂತ ಬಂದಿಲ್ಲ. ಒಟ್ನಲ್ಲಿ ಈಗ ಜಗಳ ಮಾಡಬೇಕು ಅಂತಾನೆ ಬಂದಿದ್ಯಲ್ವ ನನ್ನ ಹತ್ರ? ಹೇಳ್ತಾ ಇದ್ದೀನಿ ನೋಡು, ನೀನಂತೂ ಉದ್ಧಾರ ಆಗಲ್ಲ. ಛೀ, ಇಡಿಯಟ್. ಮೊದಲು ಇವನ್ ಕೆಲಸ ಅವ್ನು ಮಾಡಲ್ಲ, ನನಗೆ ಹೇಳಕ್ ಬರ್ತಾ ಇದ್ದಾನೆ. ಹಾಯ್ ಕಿರಣ್. ಏನು ಸರ್ ಇಷ್ಟು ಬೇಗ ಬಂದಿದ್ದೀರಾ? ಸಾರಿ ಕಣೋ, ಮನೇಲಿ ಸ್ವಲ್ಪ ಕೆಲಸ ಇತ್ತು, ಲೇಟ್ ಆಯಿತು. ಓ, ಏನು ಅಡುಗೆ ಮಾಡಿ ಹೆಂಡತಿಗೆ ಊಟಕ್ಕೆ ಬಡಿಸ್ತಾ ಇದ್ದ? ಕಿರಣ್, ಬೆಳಗ್ಗೆ ನಾನು ತಲೆ ತಿನ್ಬೇಡ, ಸುಮ್ಮನೆ ಹೇಳ್ದೆ ಕಣೋ, ಬೇಜಾರು ಮಾಡ್ಕೋಬೇಡ. ಇರಲಿ ಬಿಡು. ಟಿಫನ್ ಆಯಿತಾ? ಹಾಂ ಮಗ, ಆಯಿತು. ಅಂದಾಗೆ ಎಲ್ಲಿ ಫೈಲು? ಅಯ್ಯೋ ಸಾರಿ ಕಣೋ, ಫೈಲ್ ತರೋದೇ ಮರ್ತೋಗ್ಬಿಡ್ತು. ಏನೋ ಮರ್ತೋದ್ಯಾ? ಅದು ಇಂಪಾರ್ಟೆಂಟ್ ಇದೆ ಕಣೋ ಇವತ್ತು. ಛೇ, ತೊಗೊಂಡೋಗೋಣ ಅಂತ ಟೇಬಲ್ ಮೇಲೆ ಇಟ್ಟಿದ್ದೆ ಕಣೋ, ಮರ್ತು ಬಂದ್ಬಿಟ್ಟೆ ಅರ್ಜೆಂಟಲ್ಲಿ ಮರ್ತು ಬಂದು, ಅಥವಾ ನಿಜ ಕಣೋ, ಮನೇಲಿ ಏನೋ ಟೆನ್ಷನಲ್ಲಿ ಮರ್ತು ಬಂದ್ಬಿಟ್ಟೆ. ಸಾರಿ. ಮಧ್ಯಾಹ್ನ ತೊಗೊಂಬರ್ತೀನಿ ಬಿಡು ಹೋಗಿ. ಅಲ್ಲ, ಅದು ನಾನೇ ಮಾಡಬೇಕಾಗಿರೋದು ಕೆಲಸ. ನೀನು ಮಧ್ಯಾಹ್ನ ತಂದುಕೊಟ್ರೆ ಮತ್ತೆ ನಾನು ಸಂಜೆ ಒಳಗೆ ಕಂಪ್ಲೀಟ್ ಮಾಡೋದು ಅದನ್ನು. ನಾನು ಕೂಡ ಹೆಲ್ಪ್ ಮಾಡ್ತೀನಿ ಬಿಡು. ಬಾಸ್ ಏನಾದರೂ ಕಾಲ್ ಮಾಡಿದ್ರಾ? ಇಲ್ಲ ಕಣೋ, ಮಾಮೂಲಿ ಮೆಸೇಜ್ ಮಾಡಿದರೆ 2 o'clock ಬರ್ತಾರೆ. ಸರಿ ಸರಿ, ಪೆಂಡಿಂಗ್ ಇರೋ ರಿಪೋರ್ಟ್ಸ್ ಎಲ್ಲ ತೊಗೊಂಬ, ಕ್ಲಿಯರ್ ಮಾಡೋಣ. ಏನಿವನು ನಂದಿನಿ ಇಲ್ಲೇ ಕೆಲ್ಸಕ್ಕೆ ಬಂದಿದ್ದಾಳೆ ಅಂತ ಗೊತ್ತಿದ್ದು ಈ ಥರ ಇದ್ದಾನ, ಅಥವಾ ಗೊತ್ತಿಲ್ಲದೆ ಹಿಂಗಿದ್ದಾನ? ಇಷ್ಟು ಆರಾಮಾಗಿದ್ದಾನಲ್ಲ. ಅಲ್ಲ, ಒಂದು ವಿಷಯನ ನನ್ನ ಹತ್ರ ಏನು ಹೇಳ್ತಾ ಇಲ್ವಲ್ಲ, ಅಥವಾ ಅವಳು ಬಂದಿರೋದು ಗೊತ್ತೇ ಇಲ್ವ ಅವನಿಗೆ? ಲೋ ಕಿರಣ್, ಹೇಳು ಮೋಹನ್, ನೀನೇನು ಯೋಚನೆ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತು ಕಣೋ. ನೋಡು, ನಾನು ಮೊದಲೇ ಹೇಳಿಲ್ವ ನಿನಗೆ, ಅವನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅವನ ಲೈಫು ಅವನ ಇಷ್ಟ. ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೆಯಾ? ಏನೋ ಹೀಗೆ ಹೇಳ್ತಾ ಇದೆಯಾ? ಏನಕ್ಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದೆಯಾ ಅಂದರೆ ಏನು ಅರ್ಥ ಇಲ್ವಾ ಅದಕ್ಕೆ? ಅಲ್ಲ ಕಣೋ, ಅವನ ಲೈಫ್ ಬಗ್ಗೆ ಅವನಿಗೆ ಯೋಚನೆ ಇಲ್ಲ, ಅವನೇ ಅಷ್ಟು ಆರಾಮಾಗಿರ್ಬೇಕಾದ್ರೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂಡು ಸುಮ್ಮನೆ ನಿನ್ನ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೊತೀಯಾ? ಹಾಗಲ್ಲ ಕಣೋ, ಇಷ್ಟು ದಿವಸ ಅವ್ನು ನಮಗೆ ತಾನೇ ಕಂಪ್ಲೇಂಟ್ ಹೇಳ್ತಾ ಇದ್ದಿದ್ದು. ಈಗ ನೋಡು, ಅವನು ಎಷ್ಟು ಆರಾಮಾಗಿದ್ದಾನೆ. ನನಗನ್ಸುತ್ತೆ ಯಾವ ಪ್ರಾಬ್ಲಮ್ಮು ಇಲ್ಲ, ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಅಷ್ಟು ಆರಾಮಾಗಿದ್ದಾನೆ. ಸರಿ, ಅದನ್ನು ನನ್ನ ಹತ್ರ ಹೇಳ್ಬೋದಲ್ವಾ? ಏನು ಮಾತೇ ಆಡ್ತಿಲ್ವಲ್ಲ ಅವನು? ಏನಾದರೂ ಇದ್ದರೆ ಅಲ್ವೇ ನಾವು ಹೇಳೋದಕ್ಕೆ? ಏನೂ ಇಲ್ಲ, ಆರಾಮಾಗಿದ್ದಾನೆ ಅಂದಮೇಲೆ ನೀನು ಯಾಕೆ ಟೆನ್ಷನ್ ತಗೊತೀಯಾ? ಆರಾಮಾಗಿ ನಿನ್ನ ಕೆಲಸ ನೀನು ನೋಡ್ಕೊಂಡಿರು ಅಷ್ಟೇ. ಅಲ್ಲ ಕಣೋ, ಆ ನಂದಿನಿ ಮತ್ತೆ ಏನಾದರೂ ಇವನು ತಲೆ ಕೆಡಿಸಿದಾಳ ಅಂತ ನನಗೆ. ನೋಡು, ಹಾಗೇನಾದರೂ ಇದ್ದರೆ ಅವ್ನು ಹೇಳ್ತಾ ಇದ್ದ ಅಲ್ವಾ? ಅವನಿಗೆ ಏನು ಟೆನ್ಷನ್ ಇಲ್ಲ, ಮೇಲಾಗಿ ಹೆಂಡತಿ ಬೇರೆ ಬಂದಿದ್ದಾಳೆ. ಸೊ ಮನೆ ಕಡೆ ಅವನು ಗಮನ ಇರುತ್ತಲ್ವೇನೋ, ಅವನಿಗೂ ಜವಾಬ್ದಾರಿ ಇದೆ. ಸುಮ್ಮನೆ ಅವನ ಕಡೆ ಬ್ಲೇಮ್ ಮಾಡಬೇಡ ನೀನು. ಏನೋ ಅಪ್ಪ, ನನಗೊಂದು ಅರ್ಥ ಆಗ್ತಿಲ್ಲ ಕಣೋ.
ಒಟ್ಟಿನಲ್ಲಿ ಅವಳನ್ನ ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ ಕಣೋ. ಹಾಗಂತ ಪದೇ ಪದೇ ಹೋಗಿ ನೀನೇ ಕೆಣಕ್ ಬಿಡ ಕಣೋ. ಸುಮ್ಮನೆ ನೀನು ಟಾರ್ಗೆಟ್ ಆಗ್ತೀಯಾ, ನಿನಗೆ ಕೆಟ್ಟ ಹೆಸರು ಬರುತ್ತೆ. ಅವ್ರವ್ರ ಜೀವನ ಅವ್ರವ್ರ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಬಿಡು. ಹಾಂ, ಹೇಳೋ ಅಷ್ಟು ಹೇಳಿದ್ಯಾ ತಾನೇ, ಇದ್ರ ಮೇಲೆ ಅವ್ರಿಷ್ಟ. ನೀನು ಯಾಕೆ ಕೆಟ್ಟವನಾಗ್ತೀಯಾ? ಅಲ್ಲ, ನೀನು ಹೇಳೋದು ಸರಿನೇ. ಯಾಕಂದರೆ ಸೂರ್ಯ ತುಂಬ ಒಳ್ಳೆಯವನು ಕಣೋ. ಎಲ್ಲಿ ಅವಳು ಸವಾಸ ಮಾಡಿ ಹಾಳಾಗ್ತಾನೋ ಅನ್ನೋದು ಅಷ್ಟೇ ನನಗೆ ಬೇಜಾರು, ಬೇರೆ ಇನ್ನೇನಿಲ್ಲ. ನನಗೂ ಅರ್ಥ ಆಗುತ್ತೆ ಕಣೋ, ಯಾಕಂದರೆ ಅವ್ನು ನನಗೂ ಕೂಡ ಫ್ರೆಂಡೇ. ಅದೇ ಥರ ಅವನು ಯೋಚನೆ ಮಾಡಬೇಕಲ್ವಾ. ಆದರೆ ನನಗೊಂದಂತೂ ಭಯ ಇದ್ದೇ ಇದೆ ಕಣೋ. ಎಲ್ಲಿ ಮತ್ತೆ ಒಂದು ಸೂರ್ಯ ಛೇ ಎಲ್ಲಿ ಇವಳು ಸವಾಸ ಮಾಡ್ತಾನೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಇವಳು ಯಾಕಾದರೂ ಇಲ್ಲಿಗೆ ಬಂದ್ಲೋ. ಕಿರಣ್, ಒಂದು ಹೇಳ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊ, ಯಾವುದು ಶಾಶ್ವತ ಅಲ್ಲ ಕಣೋ. ಎಲ್ಲ ಎರಡೆರಡು ದಿನ ಖುಷಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಅರ್ಥ ಮಾಡ್ಕೊ. ನಿಜ ಹೇಳಬೇಕು ಅಂದರೆ ಇವ್ರಿಗಿದೇ ಜೀವನ ಅಂತ ಅನ್ನಿಸ್ಬಿಟ್ಟಿದೆ ಕಣೋ. ಹೇಳೋಕ್ಕಾಗಲ್ಲ, ನೋಡೋಣ ಇರು. ಸೂರ್ಯ ಇನ್ನೂ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಅಲ್ವಾ. ನಿಜ ಕಣೋ, ಆ ಟೈಮ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅಕಸ್ಮಾತ್ ಏನಾದರೂ ಇದು ನಿಜಾನೇ ಆಯಿತು ಅಂದರೆ ನಿಜವಾಗ್ಲೂ ನಾನು ಇನ್ನು ಯಾವತ್ತಿಗೂ ನಾನು ನಂಬಲ್ಲ. ಇವನ್ ತಂಟೆಗೂ ನಾನು ಹೋಗಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು ಅಷ್ಟೇ. ನಿಜ ಅಲ್ವಾ? ಒಳ್ಳೆ ಫ್ರೆಂಡ್ ಆದಮೇಲೆ ನಾವು ಹೇಳಿದ ಮಾತು ಕೇಳಬೇಕಪ್ಪ. ಇಲ್ಲ ಅಂದರೆ ಅವನಿಗೇನು ಬುದ್ಧಿ ಇಲ್ವೇನೋ, ಚಿಕ್ಕ ಹುಡುಗನ. ಅವನಿಗೂ ಲೈಫು, ಜೀವನ ಎಲ್ಲ ಇದೆ. ಅವನ ಜೀವನದ ಬಗ್ಗೆ ಅವ್ನು ಯೋಚನೆ ಮಾಡ್ತಾನೆ. ನಾವ್ಯಾಕೆ ಯೋಚನೆ ಮಾಡಬೇಕು? ನಮಗೆ ನೋಡು ಟೆನ್ಷನ್ನು. ಆದರೂ ಅವಳಿಗೆ ಎಷ್ಟು ಧೈರ್ಯ ಇದ್ರೆ ಈ ಕೆಲಸ ಎಲ್ಲ ಮಾಡ್ತಾಳೆ ನೋಡು. ಅಲ್ಲ, ಗಂಡಂಗೆ ಡಿವೋರ್ಸ್ ಕೊಟ್ಟಿವು, ಅಪ್ಪ ಅಮ್ಮನ್ನು ಬಿಟ್ಬಿಟ್ಟು ಇವಳು ಒಂಟಿಯಾಗಿ ಈ ಥರ ಎಲ್ಲ ಹೇಗೋ ಸಾಧ್ಯ ಇದೆಲ್ಲನೂ? ದುಡ್ಡು ಕಣೋ. ಅಪ್ಪ ಅಮ್ಮ ಚೆನ್ನಾಗಿ ದುಡ್ಡು ಮಾಡಿಟ್ಟಿರ್ತಾರೆ. ಇಷ್ಟು ದಿನ ಗಂಡ ಚೆನ್ನಾಗಿ ದುಡ್ಡಿರೋ ದುಡ್ಡಲ್ಲಿ ಚೆನ್ನಾಗಿ ಮಜಾ ಮಾಡ್ತಾ ಇದ್ದಾಳೆ ಅಷ್ಟೇ. ಆ ದುಡ್ಡು ಇಟ್ಕೊಂಡು ಏನೋ ಸಾಧನೆ ಮಾಡಬೇಕು ಅಂತ ಬಂದಿದ್ದಾಳೆ ಸೂರ್ಯನ ಜೊತೆ. ನೋಡೋಣ ಇರು ಏನೇನಾಗುತ್ತೋ. ಸರಿ ಕಣೋ, ನಡಿ ಹೋಗೋಣ. ಬೇಜಾರು ಮಾಡ್ಕೊಬೇಡ ಕಣೋ, ಬಾ, ಎಲ್ಲ ಸರಿ ಹೋಗುತ್ತೆ. ಸರ್. ಕಮಿಂಗ್. ಗುಡ್ ಮಾರ್ನಿಂಗ್ ಸೂರ್ಯ. ನೋಡು, ಇದು ಪಬ್ಲಿಕ್ ಪ್ಲೇಸ್ ಅಲ್ಲ, ಹೇಗೆ ಬೇಕೋ ಹೋಗಿ ಮಾತಾಡ್ಸೋದಕ್ಕೆ. ಆಫೀಸ್ ಅನ್ನೋದು ನೆನಪಿರಲಿ. ಓ ಸಾರಿ, ಮರ್ತೋಗಿತ್ತು ನನಗೆ. ಸಾರಿ ಸರ್. ಇಷ್ಟೊಂದು ಓವರ್ ಬಿಲ್ಡಪ್ ಎಲ್ಲ ಬೇಡ. ಬಂದ ತಕ್ಷಣ ಆಫೀಸಿಗೆ ಬರೋ ಅಂಥದ್ದು ಏನಿತ್ತು? ಜಸ್ಟ್ ಕೂಲ್ ಸೂರ್ಯ, ಯಾಕೆ ಇಷ್ಟು ಕೋಪ ಮಾಡ್ಕೊತಾ ಇದೆಯಾ? ನೋಡು, ಕೆಲಸದ ಬಗ್ಗೆ ಎಲ್ಲ ಕಿರಣ್ ಇದ್ದಾನೆ, ಅವ್ನು ಹೇಳ್ತಾನೆ ನಿನಗೆ, ಸರಿನಾ? ಅದೆಲ್ಲ ನನಗೆ ಗೊತ್ತಿದೆ ಬಿಡು ಸೂರ್ಯ. ಸಾರಿ, ನನಗೆ ಗೊತ್ತಿದೆ ಸರ್. ಓವರ್ ಆಗಿ ಆಡಬೇಡ. ಪ್ಲೀಸ್ ಸೂರ್ಯ, ಕೋಪ ಮಾಡ್ಕೊಬೇಡ, ನಿನ್ಗೆ ಅದು ಸೂಟ್ ಆಗಲ್ಲ. ನಿನ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ಇದು ಆಫೀಸು. ಅದು ನನಗೆ ಗೊತ್ತಿದೆ ಸೂರ್ಯ. ನಿಜವಾಗ್ಲೂ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನೀನು ನೋಡಿ. ಅಲ್ಲ, ಎಷ್ಟು ದಿನ ಆಯಿತು ನೀನು ನೋಡಿ. ಒಂದು ಫೋನ್ ಕಾಲ್ ಕೂಡ ಪಿಕ್ ಮಾಡಲ್ಲ, ಅಷ್ಟು ಬ್ಯುಸಿ ಸಾಹೇಬ್ರು. ಹೋಗ್ಲಿ ಬಿಡು, ಅಟ್ಲೀಸ್ಟ್ ಮೆಸೇಜ್ ಆದರೂ ರಿಸೀವ್ ಮಾಡಿದ್ಯಲ್ಲ, ಅದೇ ಖುಷಿ ನನಗೆ. ನೋಡು, ಇಲ್ಲಿ ಕೆಲ್ಸಕ್ಕೆ ಬಂದಿದ್ಯಾ. ನಿನ್ನನ್ನು ಕೆಲ್ಸಕ್ಕೆ ಬರಬೇಡ ಅಂತ ಹೇಳೋದಕ್ಕೆ ನನಗೆ ಯಾವ ರೈಟ್ಸು ಇಲ್ಲ, ಅರ್ಥ ಆಯ್ತಾ? ನೀನು ಹೇಳಿದ್ರು ನಾನು ಹೋಗಲ್ಲ ಸೂರ್ಯ. ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ಇರಬೇಕು ಅಂತಲೇ ಬಂದಿರೋಳು, ಹೇಗೆ ಹೋಗೋಕ್ಕೆ ಸಾಧ್ಯ? ಕ್ಯಾಬಿನಿಗೆ ಬಂದಿದ್ದ ವಿಷಯ ಏನು ಹೇಳು ಫಸ್ಟು. ಸಾರಿ, ನೀನು ನೋಡಬೇಕು ಅಂತಲೇ ಬಂದೆ ಸೂರ್ಯ, ಬೇಜಾರು ಮಾಡ್ಕೋಬೇಡ. ನೋಡಿದ್ದಾಯ್ತಲ್ಲ, ಹೊರಡು. ಪ್ಲೀಸ್ ಸೂರ್ಯ, ಹೋಗಬೇಕಾದ್ರೆ ಸಿಗ್ತೀಯಾ? ನಿನ್ನ ಜೊತೆ ಮಾತಾಡಬೇಕು. ಸಿಗೋಕ್ಕಾಗೋದಿಲ್ಲ, ಹೋಗಿ ಕೆಲಸ ನೋಡು. ಪ್ಲೀಸ್ ಸೂರ್ಯ, ನಾನು ನಿನ್ನ ಜೊತೆ ಎಷ್ಟೊಂದು ಮಾತಾಡಬೇಕು ಗೊತ್ತಾ. ಎಷ್ಟೊಂದು ನನ್ನ ಮನಸ್ಸಲ್ಲಿ ನೋವಿದೆ, ಅದನ್ನೆಲ್ಲ ನಿನ್ನ ಜೊತೆ ಹೇಳ್ಕೋಬೇಕು. ಪ್ಲೀಸ್. ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ನೀನು, ಅದಕ್ಕೆ ಡೈರೆಕ್ಟಾಗಿ ಹೇಳೋಣ ಅಂತ ಬಂದೆ. ನಿನಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ನೋಡು, ನಿನ್ನ ಜೊತೆ ಮಾತಾಡೋಂಥ ಅವಶ್ಯಕತೆ ನನಗಿಲ್ಲ. ನನಗೆ ಮಾಡಬೇಕಾಗಿರೋಂಥ ಕೆಲಸಗಳು ಬೇಜಾನಿದೆ. ಸುಮ್ಮನೆ ನನಗೆ ಟೆನ್ಷನ್ ಕೊಡಬೇಡ ನೀನು. ಅದೆಲ್ಲ ನನಗೆ ಗೊತ್ತಿಲ್ಲ ಸೂರ್ಯ. ಮೊದಲೆಲ್ಲ ನೀನು ನನ್ನ ಜೊತೆ ಹೇಗೆ ಮಾತಾಡ್ಕೊಂಡಿದ್ದೆ ಹಾಗೆ ಮಾತಾಡಬೇಕು ಅಷ್ಟೇ. ಆಗೋದಿಲ್ಲ. ಸುಮ್ಮನೆ ಟೆನ್ಷನ್ ಕೊಡಬೇಡ ನನಗೆ. ಹೋಗ್ತೀಯಾ ಇಲ್ವಾ? ಪ್ಲೀಸ್ ಸೂರ್ಯ, ಇಷ್ಟೊಂದು ರ್ಯಾಶಾಗಿ ಮಾತಾಡಬೇಡ. ನಿನ್ಗೊಂದ್ಸರಿ ಹೇಳಿದ್ರೆ ಅರ್ಥನೇ ಆಗಲ್ಲ ಅಲ್ವಾ? ಅಲ್ಲ, ನಿನಗೆ ಬೇರೆ ಕಡೆ ಎಲ್ಲೂ ಕೆಲಸ ಸಿಗ್ಲಿಲ್ವಾ? ಏನಕ್ಕೆ ಇಲ್ಲಿಗೆ ಬಂದೆ? ಏನು, ನನಗೆ ಕೆಲಸ ಸಿಗೋದಿಲ್ವಾ? ಎಲ್ಲೇ ಹೋದ್ರೂ ಒಂದು ಕ್ಷಣದಲ್ಲಿ ನಾನು ಕೆಲಸ ತೊಗೊತೀನಿ. ಬಟ್ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಹೇಳು? ನಿನಗೋಸ್ಕರ ಅಲ್ಲ ಸೂರ್ಯ. ನಾನು ಎಷ್ಟು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀನಿ. ಹಾಂ, ನನಗೆಷ್ಟು ಪ್ರಾಬ್ಲಮ್ಸ್ ಇದೆ. ಅದು ಯಾವುದ್ರ ಬಗ್ಗೆನೂ ನೀನು ಕೇರ್ ಮಾಡ್ತಾ ಇಲ್ಲ. ನನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ತಾ ಇಲ್ಲ ನೀನು. ಎಷ್ಟು ಆರಾಮಾಗಿದೆಯಾ ನೋಡು. ನಿನ್ನ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು? ಮೊದಲೆಲ್ಲ ನಾನು ಏನು ಹೇಳಿದ್ರು ಕೇಳ್ತಾ ಇದ್ದೆ. ನನ್ನ ಪ್ರಾಬ್ಲಮ್ಸ್ ಏನೇ ಇದ್ರೂ ಕೂಡ ನಿನ್ನ ಜೊತೆ ಶೇರ್ ಮಾಡ್ಕೊಂಡಾಗೆಲ್ಲನೂ ಎಷ್ಟು ನೀನು ನನಗೆ ಸಪೋರ್ಟ್ ಮಾಡ್ತಾ ಇದ್ದೆ. ಬಟ್ ಈಗ ನಾನು ಏನೇ ಹೇಳಿದ್ರು ನಿನಗೆ ಹಿಂಸೆ ಅಂತ ಅನಿಸುತ್ತೆ ಅಲ್ವಾ? ನೋಡು, ನಾನು ಯಾವತ್ತೂ ನಿನಗೆ ತೊಂದರೆ ಕೊಡೋಲ್ಲ ಸೂರ್ಯ. ಮೊದಲು ನೀನು ಹೇಗೆ ನನ್ನ ಜೊತೆ ಚೆನ್ನಾಗಿದ್ದೆ ಹಾಗೆ ಇರು, ಅಷ್ಟೇ ನಾನು ನಿನ್ನ ಹತ್ರ ಕೇಳೋದು. ಪ್ಲೀಸ್ ಸೂರ್ಯ, ಸಂಜೆ ಹೋಗಬೇಕಾದ್ರೆ ಸಿಗ್ತೀಯ ಅಲ್ವಾ? ನೋಡು, ಕೆಲಸದ ವಿಚಾರವಾಗಿ ಕಂಪ್ನಿ ಬಗ್ಗೆ ಏನಾದರೂ ಮಾತಾಡು, ಓಕೆನಾ? ಪರ್ಸ್ನಲ್ ವಿಷಯ ಎಲ್ಲ ನನ್ನ ಹತ್ರ ಹೇಳೋಕ್ಕೆ ಬರಬೇಡ. ಕೇಳೋಷ್ಟು ಪೇಷನ್ಸ್ ಕೂಡ ನನಗಿಲ್ಲ. ಯಾಕಿಲ್ಲ ಸೂರ್ಯ? ಇದೆ, ನನಗೆ ಗೊತ್ತು ನೀನು ಯಾಕೆ ಈಗ ಆಡ್ತಾ ಇದೆಯಾ ಅಂತ. ನಿನ್ನ ಫ್ರೆಂಡ್ಸ್ಗೋಸ್ಕರ ನೀನು ಈ ಥರ ಮಾಡ್ತಾ ಇದೆಯಾ. ಇಷ್ಟಕ್ಕೂ ಅವ್ರು ಯಾರು ನಮಗೆ ಬುದ್ಧಿ ಹೇಳೋದಕ್ಕೆ? ನಮ್ಮ ಲೈಫು ನಮ್ಮ ಇಷ್ಟ ಅಲ್ವಾ ಸೂರ್ಯ? ನಾನೇ ಹೇಳ್ತಾ ಇದ್ದೀನಲ್ವಾ, ನನ್ನಿಂದ ಯಾವುದೇ ರೀತಿ ನಿನಗೆ ತೊಂದರೆ ಆಗೋದಿಲ್ಲ. ಪ್ಲೀಸ್. ನೋಡು, ನೀನು ಮಾಡ್ಕೊಳ್ಳೋ ಪ್ರಾಬ್ಲಮ್ಸ್ಗಳಿಗೆಲ್ಲ ನಾನು ಸೊಲ್ಯೂಷನ್ ಕೊಡೋಕ್ಕಾಗಲ್ಲ, ಅಥವಾ ನಾನು ಹೆಲ್ಪ್ ಕೂಡ ಮಾಡೋಕ್ಕಾಗಲ್ಲ, ಅರ್ಥ ಆಯ್ತಾ? ಈಗ ನನ್ನ ಲೈಫ್ ಬೇರೆ ಇದೆ, ಅರ್ಥ ಮಾಡ್ಕೊ. ಅದೆಲ್ಲ ಅರ್ಥ ಮಾಡ್ಕೊಂಡೆ ಸೂರ್ಯ ನಾನು ಮಾತಾಡ್ತಿರೋದು. ಈಗ ನೀನು ಮೊದಲು ಇಲ್ಲಿಂದ ಹೋಗು. ಹೋಗ್ತೀನಿ, ಸಿಗ್ತೀಯಾ ಹೇಳು?
ಅದು ಅಲ್ಲದೆ ನನ್ನ ಪ್ರಾಬ್ಲಮ್ಸ್ ಕೂಡ ನೀನಾಗೆ ಕೇಳಬೇಕು ಅಂಥದ್ರಲ್ಲಿ ಏನು ಗೊತ್ತೇ ಇಲ್ವೇ ನನ್ನ ಥರ ಇದೆಯಾ? ಏನು ಕೇಳಬೇಕು ನಿನಗೆ? ಹಾಂ, ನಿನ್ನ ಗಂಡನ ಬಿಟ್ಬಾ ಅಂತ ನಾನು ಹೇಳಿದ್ದೆ ನಿನಗೆ, ಅಥವಾ ನಿಮ್ಮ ಅಪ್ಪ ಅಮ್ಮನ ಬಿಟ್ಬಾ ಅಂತ ಹೇಳಿದ್ದೆ ನಿನಗೆ? ಇಷ್ಟೆಲ್ಲ ಯಾಕೆ ಮಾಡಿದ್ದೀನಿ ಹೇಳು? ನಿನಗೋಸ್ಕರ. ನನಗೋಸ್ಕರ ಅಂತ ಹೇಳಬೇಡ ನೀನು. ಇಷ್ಟು ಸರಿ ಹೇಳಿದ್ದೀನಿ ನಿನಗೆ ಅದು ತಪ್ಪು ಮಾಡಬೇಡ ಅಂತ, ಆದರೂ ನೀನು ಅದೇ ತಪ್ಪು ಮಾಡಿದೀಯಾ. ಯಾಕೆಂದರೆ ನನಗೆ ನಿನಗಿಂತ ಯಾರೂ ಹೆಚ್ಚಲ್ಲ ಸೂರ್ಯ. ಪದೇ ಪದೇ ಅದನ್ನೇ ನನಗೆ ಹೇಳಬೇಡ. ಈಗ ಜಾಸ್ತಿ ಮಾತಬೇಡ, ಸಿಗ್ತೀಯಲ್ವಾ ಹೇಳು. ಇವತ್ತಾಗಲ್ಲ, ನಾಳೆ ಸಿಗ್ತೀನಿ ಬಿಡು. ನಿಜವಾಗ್ಲೂ? ಹೇಳಿದ್ನಲ್ವಾ, ಮತ್ತೆ ಅದರಲ್ಲೇನು? ಸರಿ ಸೂರ್ಯ, ತುಂಬ ಥ್ಯಾಂಕ್ಸ್. ಈಗಲಾದರೂ ನೀನು ನನ್ನ ಅರ್ಥ ಮಾಡ್ಕೊಂಡಲ್ಲ, ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಸರಿ, ನಾನು ಹೊರಡ್ತೀನಿ. ನೋಡು, ಕೆಲಸ ಕರೆಕ್ಟಾಗಿ ಆಗಬೇಕು, ಅರ್ಥ ಆಯ್ತಾ? ಕೆಲಸದ ಬಗ್ಗೆ ನನಗೆ ಹೇಳ್ತಾ ಇದೆಯಾ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಆಮೇಲೆ ಇನ್ನೊಂದು ವಿಷಯ, ಕಿರಣ್ ಆಗಲಿ ಮೋಹನ್ ಆಗಲಿ ಬೇರೆ ಏನೇ ಪೆಂಡಿಂಗ್ ಇರೋ ಕೆಲಸ ನೀನು ಕೊಟ್ರು ಕಂಪ್ಲೀಟಾಗಿ ಮುಗಿಸ್ಕೊಟ್ಬಿಟ್ಟೆ ಮನೆಗೆ ಹೋಗ್ಬೇಕು, ಅರ್ಥ ಆಯ್ತಾ? ಪ್ಲೀಸ್ ಸೂರ್ಯ, ಎಕ್ಸ್ಟ್ರಾ ಕೆಲಸ ಎಲ್ಲ ಕೊಟ್ಟರೆ ನಾನು ಮಾಡೋಕ್ಕಾಗಲ್ಲ. ಮಾಡಬೇಕು, ಗೊತ್ತಾಯ್ತಾ? ಎಲ್ಲ ಜವಾಬ್ದಾರಿನೂ ನಾನು ಅವ್ರಿಗೆ ವಹಿಸ್ತೀನಿ. ಅವ್ರು ಏನು ಹೇಳ್ತಾರೆ ಅದನ್ನು ನೀನು ಮಾಡಲೇಬೇಕು, ಇಲ್ಲಾಂದರೆ ಸುಮ್ಮನೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಓ ಸರಿ ಬಿಡು ಸೂರ್ಯ, ನಿನಗೋಸ್ಕರ ಮಾಡ್ತೀನಿ. ನನಗೋಸ್ಕರ ಅಂತ ಹೇಳಬೇಡ, ಅರ್ಥ ಆಯ್ತಾ? ನಿನ್ನ ಡ್ಯೂಟಿ ನೀನು ಮಾಡು. ಸರಿ. ಸೂರ್ಯ, ಏನು ಮಾಡೋಕೆ ಹೊರಟಿದ್ಯಾ ನೀನು? ಏನಾಯ್ತು ಕಿರಣ್? ಏನಾಯ್ತಾ? ಏನೂ ಆಗಲ್ಲ ಕಿರಣ್, ನೀನು ತುಂಬ ತಲೆ ಕೆಡಿಸ್ಕೋಬೇಡ. ನೋಡು ಸೂರ್ಯ, ಮತ್ತೆ ನಾನು ಹೇಳ್ತಾ ಇದ್ದೀನಿ, ಅವಳು ಸವಸ ಮಾಡಬೇಡ. ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಏನೂ ಪ್ರಾಬ್ಲಮ್ ಆಗಲ್ಲ ಬಿಡು. ನೋಡು ಸೂರ್ಯ, ಇಂಥವರೆಲ್ಲ ಕೆಲಸ ಸಾಧಿಸ್ಕೊಳ್ಳೋರ್ಗೂ ಅಷ್ಟೇ. ಸರಿಯಾಗಿ ಟೈಮ್ ನೋಡಿಕೊಂಡು ನೀನೊಂದು ಪ್ರಾಬ್ಲಮಲ್ಲಿ ಸಿಗಾಕಿಸ್ತಾಳೆ, ಅರ್ಥ ಮಾಡ್ಕೊ. ಆಮೇಲೆ ಈ ಕಡೆನೂ ಸಹಾಯಕ್ಕಾಗದೆ ಆ ಕಡೆನೂ ಸಹಾಯಕ್ಕಾಗದೆ ಓದಾಡಬೇಕಾಗುತ್ತೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡಿದ್ದೀಯ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕಣೋ, ಅವಳ ಪಾಡಿಗೆ ಅವಳು ಕೆಲ್ಸಕ್ಕೆ ಬಂದಿದ್ದಾಳೆ. ಕೆಲ್ಸಕ್ಕೆ ಬರಬೇಡ ಅಂತ ಹೇಳೋ ಯಾವ ರೈಟ್ಸು ಕೂಡ ನನಗಿಲ್ಲ. ಹಾಗಂತ ಡ್ಯೂಟಿಗೆ ಬಂದಮೇಲೆ ಮಾತಾಡ್ದೇ ಇರೋಕ್ಕಾಗಲ್ವಲ್ಲ? ಮಾತಾಡು ಬೇಡ ಅಂತ ಹೇಳ್ತಿಲ್ಲ, ಬಟ್ ಎಷ್ಟರಲ್ಲಿ ಬೇಕೋ ಅಷ್ಟರಲ್ಲಿ ಇರಬೇಕು. ನಾನು ಅದನ್ನೇ ಹೇಳ್ತಿರೋದು. ಆದರೆ ಅವಳ ಮೇಲೆ ನನಗೆ ನಂಬಿಕೆ ಇಲ್ಲ. ಯಾವ ಟೈಮಲ್ಲಿ ಬೇಕಾದರೂ ನೀನು ತಲೆ ಕೆಡಿಸ್ಬೋದು. ನೋಡು, ನೀನೇನು ಚಿಕ್ಕ ಹುಡುಗ ಅಲ್ಲ, ಎಲ್ಲನೂ ನಾನು ನಿನಗೆ ಬಿಡಿಸಿ ಹೇಳೋದಕ್ಕೆ. ನೀನು ಹೇಳೋದು ನೋಡಿದ್ರೆ ನನಗೆ ಹಾಗೆ ಅನಿಸುತ್ತೆ ಕಣೋ. ಗೊತ್ತು ಕಣೋ, ಇಷ್ಟು ದಿನ ನೋಡ್ಕೊಂಡಿದ್ದೀನಿ ನಿನ್ನ ಬುದ್ಧಿನ. ಕೆಲವೊಂದೊಂದು ಸರಿ ಅವಳಿಗೋಸ್ಕರ ನೀನು ನನ್ನನ್ನು ಕೇರ್ ಮಾಡಲ್ಲ. ಅದಕ್ಕೆ ಇನ್ನು ಮುಂದೆ ಹುಷಾರಾಗಿರು ಅಂತ ಹೇಳ್ತಾ ಇರೋದು. ನೋಡು ಕಿರಣ್, ಡ್ಯೂಟಿ ಅಂತ ಬಂದಾಗ ನಾವು ಯಾರನ್ನೂ ದೂರ ಮಾಡ್ಕೊಳಕ್ಕಾಗಲ್ಲ. ಟೈಮಲ್ಲಿ ಎಲ್ಲರೂ ಬೇಕಾಗ್ತಾರೆ. ನೋಡು, ಎಷ್ಟೇ ಪ್ರಾಬ್ಲಮ್ ಬರಲಿ, ಏನೇ ಬರಲಿ, ನಾನು ನಿನ್ನ ಜೊತೆ ನಿಂತ್ಕೊಂಡು ಫೇಸ್ ಮಾಡ್ತೀನಿ. ಆದರೆ ಕೆಲಸದ ವಿಚಾರದಲ್ಲಾಗಲಿ ಬೇರೆ ವಿಚಾರದಲ್ಲಾಗಲಿ ಇವಳ ಮೇಲೆ ಮಾತ್ರ ಡಿಪೆಂಡ್ ಆಗಬೇಡ. ಆಗೋದಿಲ್ಲ ಕಣೋ. ಅವಳು ಇಲ್ಲಿ ಯಾಕೆ ಬಂದಿದ್ಲು, ಏನು ಮಾತಾಡಿದಾಳೆ ಅಂತ ನನಗೆಲ್ಲ ಅರ್ಥ ಆಗುತ್ತೆ. ಆದರೆ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರಬೇಕು ಅಷ್ಟೇ. ಅವಳು ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ, ಅವಳ ಉದ್ದೇಶ ಏನು ಅನ್ನೋದೇ ಗೊತ್ತಿಲ್ಲ. ಎಷ್ಟು ಈಸಿಯಾಗಿ ಗಂಡ ತಂದೆ ತಾಯಿನೆಲ್ಲ ಬಿಟ್ಟು ಬಂದಿದ್ದಾಳೆ. ನಾಳೆ ದಿವಸ ನಿನ್ನನ್ನು ಏನು ಮಾಡ್ತಾಳೋ ಅನ್ನೋ ಭಯ ನನಗಿದೆ. ಸೊ ಯಾವುದಕ್ಕೂ ಹುಷಾರಾಗಿರು. ಛೇ, ಈ ಕಿರಣ್ ಯಾಕೆ ಇಷ್ಟೊಂದು ಓವರಾಗಿ ಥಿಂಕ್ ಮಾಡ್ತಾನೆ? ರತ್ನ, ಅಡುಗೆ ಹೆಂಗೈತೆ? ಪಲ್ಯ ಎಲ್ಲ ನಮ್ಮನೆಗೆ ಮಾಡ್ದಂಗೆ ಮಾಡೈತೆ. ಕಲ್ಯಾಣಿನೇ ಮಾಡಿದ್ಲೇನಕ್ಕ? ಓ ಪರವಾಗಿಲ್ವೇ, ಚೆಂದಾಗಿ ಗುರ್ತಿಡಿತಿ. ಸೇಮ್ ಅಲ್ಲೂ ಹಿಂಗೆ ಕಣಕ ಮಾಡೋದು. ಎಲ್ಲ ಅವಳೇ ಹೇಳಪ್ಪ, ನಿಮ್ಮ ಮಗಳೇ ಮಾಡಿದ್ದು ಇವತ್ತು ಅಡುಗೆ. ಚಪಾತಿ ಪಲ್ಯ ಎಲ್ಲ. ನಾನು ಬೆಂಡೆಕಾಯಿ ತಗೊಬಂದಿದ್ದೆ, ನೆನ್ನೆ ಪದ್ಮೂರು ಮಂತಕ್ಕೆ ಹೋಗಿದ್ದೆ ಹೂವು ತಗೊಬರೋಣ ಅಂತ ಹೇಳ್ಬಿಟ್ಟು. ಇವತ್ತು ಹೆಂಗೂ ಬೇಕಾಗ್ತವೆ ಶಾಸ್ತ್ರಕ್ಕೆ ಅಂತಾನ ಅವಳು ಎಲ್ಲ ಬೆಂಡೆಕಾಯಿ ಹೊಲ್ತಾಗ ಬಿಡ್ಸ್ಕೊಬಂದಿದ್ಲಂತೆ. ಕೊಟ್ಟು ಕಳ್ಸಿಳು ಒಂದಷ್ಟು. ಇನ್ನು ಇಕ್ಕಿರ ಇನ್ನು ನಾಳೆ ನಾಡ್ದಿನ ಅಡುಗೆ ಪಡಿಗೆ ಅದು ಇದು ಸಿಹಿ ಅಡುಗೆ ಮಾಡ್ಕೊಂಬಿಡ್ತೀವಿ, ಹಂಗೆ ಒಣಗೋಗ್ತವೆ ಅಂತೇಳಿ ಸಾರು ಮಾಡೋಣ ಅಂದ್ಕೊಂಡೆ ನಾನು. ಬೇಡ ಬಿಡತ್ತೆ, ಇದು ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಹಾಕ್ತೀನಿ ಅಂದ್ಲು. ಅಲ್ಗೂ ನಾನೇ ಮಾಡ್ತೀನಿ ಅಂತಂದೆ. ಬೇಡ ಕಣತ್ತೆ, ಎಲ್ಲ ಕಟ್ ಮಾಡಿಕೊಡ್ರಿ, ನಾನು ಮಾಡ್ತೀನಿ ಅಂದ್ಲು. ನೋಡೋದೆ ಅಂಥದ್ದು ಗ್ರೇವಿ ಎಲ್ಲ ಮಾಡಿಬಿಟ್ಟು ಚಪಾತಿ ಮಾಡೋಳು ಕಣಮ್ಮ. ತಿಂದ್ವಿ, ಬೋಲ್ ಚೆನ್ನಾಗಿತ್ತು. ಚೆನ್ನಾಗಿತ್ತು ಕಣಕ್ಕ. ಸೂರ್ಯ ಕೆಲ್ಸಕ್ಕೆ ಹೋದ್ನೇನಕ್ಕ? ಹೂ ಕಣ್ಚಂದ್ರು ನೆನ್ನೆಗಿಂದ ಹೋಗ್ತಾವನೆ. ಇನ್ನೇನು 15ನೇ ತಾರೀಕು ಕಾರ್ ಬೇರೆ ತಗೊಂತಾವನೆ ಹೊಸದು. ಬತ್ತಲ್ಲೇ ಹೇಳಿಳು ಕಲ್ಯಾಣಿ. ಎಲ್ಗನ ಹೋಗಿ ಬರ್ಬೇಕು ಅಂದರೆ ಒಬ್ಬನೇ ಹೋಗಿ ಬರಬೇಕು, ಎಲ್ಲರೂ ಹೋಗೋಕ್ಕಾಗಲ್ಲ, ಏನಿಲ್ಲ. ಅವ್ರ ಅಪ್ಪನೂ ನೋಡಿ ನೋಡಿ ಅತ್ತ ಇನ್ನೇನು ಅವ್ರ ಅಪ್ಪನ ತಗ ಅವಲೇ ಒಂದು 2-3 ಸರಿ ಹೇಳಿದ್ದ. ಹಂಗಾಗಿ ಕೊಡ್ಸವ್ರು ಇವಾಗ. ಹೋಗ್ಲೇಡ್ರಿ, ಒಳ್ಳೇದಾಯ್ತು. ನಿಮ್ಮ ಅಮ್ಮ ಬರೋದೇನು ಹಂಗೆ ಕರ್ಕೊಬರೋದಲ್ವೇ ಜೊತೆಗೆ? ಇಲ್ಲ ಕಣಕ್ಕ, ಅಮ್ಮ ಊರಿಗೆ ಹೋಯ್ತು, ಮೊನ್ನೆನೇ ಹೋಗ್ಬಿಟ್ಟು ಬಂದರು ಇವರೇನೆ. ಹೌದೇ? ಯಾಕೆ ಇನ್ನೊಂದು 2 ದಿನ ಇರ್ಸ್ಕೊಂಬೋದಲ್ವೇ? ಇಲ್ಲ, ಬತ್ತೀನಿ ಅಂತ ಹೋಗೈತೆ, ಬತ್ತತ್ತೇಳ್ರಿ. ಅಲ್ಗೂ ಇಲ್ಲಿಗೆ ಬಂದುಬಿಟ್ಟೆ ಹೋಗೋಣ ಅಂತ ಅಂದ್ಕೊಂಡಿದ್ರು, ಮತ್ತೆ ಕರ್ಕೊಬರೋದಲ್ವೇ? ಅಯ್ಯೋ, ಅವರು ಇನ್ನು ಮೊನ್ನೆ ಬಂದೋಗಿದ್ದು ಮದುವೆಗೆ, ಬಸ್ ಹತ್ತಿ ಇಳಿಯೋಕ್ಕಾಗಲ್ಲ, ಏನಿಲ್ಲ, ಸೀದಾ ಊರಿಗೆ ಹೋಗ್ತೀನಿ ನಾನು, ಬತ್ತೀನಿ ತಗೊಳಮ್ಮ ಅಂತ ಹೇಳಿ ಹೋದ್ರು. ಚಂದ್ರು, ಇನ್ನೊಂದು ಹಾಕ್ಸ್ಕೊಳಪ್ಪ ಚಪಾತಿ. ಬ್ಯಾಡ ಕಣಕ್ಕ, ಸಾಕು. ನಾನು ಸ್ಯಾನೆ ಹೊಟ್ಟೆ ಹಸ್ಕೊಬಿಟ್ಟಿದ್ದೆ. ಹೆಂಗ ಬೊತ್ತಂಗಲೇ ಊಟ ಹಾಕ್ಕೊಟ್ಟು ಸಮಾಧಾನ ಆಯಿತು ನನಗೆ. ಕಲ್ಯಾಣಿ, ಏನು ಇಷ್ಟೊಂದು ಮಿಂಚ್ತಾ ಇದೆಯಾ? ಹೋಗೆ ಸುಮಾ, ನಿಜ ಕಣೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಮದುವೆಗೆ ಮುಂಚೆ ಲಂಗ ದಾವಣಿ ಹಾಕ್ಕೊಂಡು ಒಳ್ಳೆ ಚಿಕ್ಕ ಹುಡುಗಿ ಥರ ಕಾಣಿಸ್ತಿದ್ದೆ, ಈಗ ಆಂಟಿ ಆಗ್ಬಿಟ್ನಾ? ಹಾಗಲ್ಲ ಕಣೆ, ಕ್ಯೂಟಾಗೊಳ್ಳೆ ಗೊಂಬೆ ಥರ ಕಾಣಿಸ್ತಾ ಇದೆಯಾ. ಹಾಗೇನಿಲ್ಲ ಕಣೆ, ಇರಲಿ ಬಿಡು, ಹೊಸದಾಗಿ ಮದುವೆ ಆಗಿದೆಯಾ, ಹೊಸ ಹೆಣ್ಣು ಥರ ಇರಬೇಕು. ಇನ್ನು ಮದುವೆ ಕಳೆ ಎಲ್ಲ ಹಾಗೇ ಇದೆ ಕಣೆ ನಿನಗೆ. ಹೌದಾ? ನಿಜವಾಗ್ಲು ಈ ಸೀರೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಿಮ್ಮಮ್ಮರೆಲ್ಲೋ ತಂದಿದ್ದು? ಹ್ಞೂ ಕಣೆ, ಮದುವೆಗಂತಾನೆ ತೊಗೊಂಡಿದ್ದು. ಅಂದಾಗೆ ಎಲ್ಲಿ ನಿಮ್ಮ ಯಜಮಾನ್ರು? ನಿನಗೆ ಗೊತ್ತಲ್ಲ ಸುಮಾ, ಈಗ ಹೊಸ್ದಾಗಿ ಬೇರೆ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ.
ನಿನ್ನೆಯಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಹೌದೇನೆ? ಹ್ಞೂ, ಫುಲ್ ಖುಷಿ ಮೇಡಮ್ ಅವ್ರಿಗೆ. ಹಾಗೇನಿಲ್ಲ ಕಣೆ, ಅವ್ರು ಇಲ್ಲಾಂದರೆ ಎಷ್ಟು ಬೇಜಾರು ಗೊತ್ತಾ ಮನೇಲಿ ನನಗೆ. ಅದು ಸರಿನೇ ಬಿಡು, ಪಾಪ ಒಬ್ಬಳೇ ಇರಬೇಕಾಗುತ್ತೆ. ಅವರಿದ್ದರೆ ಏನಾದರೂ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಬಿಡ್ತೀನಿ. ಅವರಿಲ್ಲ ಅಂದರೆ ಬರೋವರೆಗೂ ಕಾಯಬೇಕು ಕಣೆ, ಹಿಂಸೆ ಆಗುತ್ತೆ ನನಗೆ. ಕಾಯೋದ್ರಲ್ಲೂ ಒಂಥರ ಖುಷಿ ಇರುತ್ತೆ ಕಣೆ. ಅದೇನೋ ನಿಜ ಸುಮ, ನಿಜವಾಗ್ಲು. ಆಮೇಲೆ ನಾಳೆನೇ ಒಳ್ಳೆ ದಿನ. ಸುಮ್ಮನೆ ಇರೇ ಸುಮ. ಅಬ್ಬಾ, ಎಷ್ಟು ನಾಚಿಕೆ ನೋಡು. ಹೋಗ್ಲಿ ಬಿಡು, ನಿನ್ನ ಜೊತೆ ಇವಾಗ ಸೂರ್ಯ ಸರಿಯಾಗಿದ್ದಾನೇನೆ? ಏನಂತ ಹೇಳಿ ಸುಮ, ನನಗೊಂದು ಅರ್ಥ ಆಗ್ತಿಲ್ಲ ಕಣೆ. ಯಾಕೆ ಇನ್ನೂ ಹಾಗೆ ಇದ್ದಾರಾ? ಏನು ಕಣೆ ಸುಮ, ನಾನೇನು ಹೇಳೋಕ್ಕಾಗ್ತಿಲ್ಲ. ಯಾಕೆ ನಿನ್ನ ಜೊತೆ ಕ್ಲೋಸ್ ಆಗಿಲ್ವಾ? ಇರ್ತಾರೆ, ಅದೇ ನಾನೇ ಮೇಲ್ಬಿದ್ದು ಮಾತಾಡ್ಸ್ಕೊಂಡು ಹೋಗ್ಬೇಕು. ಇಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಹೋಗಲಿ ಬಿಡು, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೋ ಏನೋ ಕಣೆ. ಹೇಳ್ತೀನಲ್ವಾ, ಅವ್ರಿಗೆ ನನ್ನ ಜೊತೆ ಮಾತಾಡಬೇಕು, ನನ್ನ ಜೊತೆ ಎಲ್ಲನೂ ಹಂಚ್ಕೋಬೇಕು, ಅವ್ರ ಮನಸ್ಸಲ್ಲಿರೋದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅವ್ರಿಗೆ ಅನಿಸೋದೇ ಇಲ್ಲ. ನಾನಾಗೆ ಎಲ್ಲ ಬಾಯಿ ಬಿಟ್ಟು ಕೇಳಬೇಕು. ಅದೇನಕ್ಕೆ ಹೀಗೆ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಬೆಳಗ್ಗೆನೂ ಅಷ್ಟೇ ಎಷ್ಟು ಬೇಜಾರು ಮಾಡಿಬಿಟ್ಟು ಹೋದ್ರು ಗೊತ್ತಾ? ಏನಾಯಿತು ಕಲ್ಯಾಣಿ? ಅಲ್ಲ ಕಣೆ, ಕಾರ್ ಬುಕ್ ಮಾಡಿದ್ದಾರೆ, ಮದುವೆಗೆ ಮುಂಚೆನೇ ಮಾಡಿದ್ದಾರೆ. ಇರಲಿ, ಅಟ್ಲೀಸ್ಟು ನನ್ನ ಹತ್ರ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ? ನನಗೆ ಆ ವಿಷಯನೇ ಗೊತ್ತಿಲ್ಲ. ಬೆಳಗ್ಗೆ ಮನೆಯವ್ರು ಎಲ್ಲರೂ ಸೇರಿ ಮಾತಾಡಬೇಕಾದ್ರೆ ಆ ವಿಷಯ ಗೊತ್ತಾಯಿತು ನನಗೆ. ಯಾಕೋ ಮನಸ್ಸಿಗೆ ತುಂಬ ನೋವಾಯಿತು ಕಣೆ. ಅದಕ್ಕೆ ನಾನಾಗೆ ಕೇಳಿದೆ, ಈ ಥರ ಎಲ್ಲ ಮಾಡಬೇಡಿ, ಏನಾದರೂ ಇದ್ದರೆ ಹೇಳ್ಕೊಳ್ಳಿ, ನನಗೂ ಆಸೆ ಇರುತ್ತಲ್ವಾ, ನಾನು ಖುಷಿ ಪಡಬೇಕಲ್ವಾ ಅಂತೆಲ್ಲ ಹೇಳಿದೆ. ಇದಕ್ಕೆ ಅವ್ರು ಎಷ್ಟು ಈಸಿಯಾಗಿ ಉತ್ತರ ಕೊಡ್ತಾರೆ ಗೊತ್ತಾ? ನನಗೆ ಹೇಳೋದೇ ಮರ್ತೋಯ್ತು, ನನಗೆ ಗೊತ್ತಿಲ್ಲ. ಹೇಳಬೇಕು ಅಂತ ಅನಿಸಿದ್ರೆ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ. ಈ ಥರ ಉತ್ತರ ಕೊಡ್ತಾರೆ ಕಣೆ. ಸುಮ್ಮನೆ ಕೇಳೋದಕ್ಕಿಂತ ಸುಮ್ಮನೆ ಇರೋದು ಮೇಲೂ ಅಂತ ಅನ್ನಿಸ್ಬಿಡ್ತು. ನೀನೇ ಹೇಳು ಸುಮ್ಮ, ನಾನೇನಾದರೂ ತಪ್ಪಾಗಿ ಮಾತಾಡೋದ್ನೇನೆ. ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಹೋಗಿ ಬರ್ತೀನಿ ಅಂತ ಒಂದು ಮಾತು ಹೇಳಿಲ್ಲ ಗೊತ್ತಾ? ಅಷ್ಟಕ್ಕೇ ಕೋಪ ಮಾಡ್ಕೊಂಡು ಹೋಗ್ಬಿಟ್ರು. ಎಲ್ಲನೂ ಸಹಿಸ್ಕೋತಿದ್ದೀನೇನೋ ಅಂತ ನನಗೆ ಅನಿಸುತ್ತೆ ಕಣೆ. ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ. ಆದರೂ ಇವತ್ತೆಲ್ಲ ನಾಳೆ ಬದಲಾಗ್ತಾರೆ ಅಂತ ನಂಬಿದ್ದೀನಿ. ನೋಡೋಣ ಏನಾಗುತ್ತೋ. ಹೋಗಲಿ ಬಿಡು, ಎಲ್ಲೋ ಮರ್ತೋಗಿರ್ಬೇಕು, ನೀನು ಅದನ್ನೇ ಮನಸ್ಸಿಗೆ ಹಾಕ್ಕೋಬೇಡ. ಹಾಗಲ್ಲ ಕಣೆ, ಅವರಾಗಿನೇ ಬಾಯಿ ಬಿಟ್ಟು ಹೇಳ್ತಿದ್ದಾರಲ್ವಾ, ನನಗೆ ಮರ್ತೋಯ್ತು, ನನಗೇನು ಅನ್ನಿಸ್ಲಿಲ್ಲ ಹೇಳಬೇಕು ಅಂತ ಅಂದಾಗ ನನಗಿಷ್ಟರಲ್ಲೇ ಅರ್ಥ ಆಗಲ್ವಾ? ಅವ್ರ ಮನಸ್ಸಲ್ಲಿ ನಾನೇನು ಲೆಕ್ಕನೇ ಇಲ್ಲ ಅಂತ ಅನ್ಸಲ್ವೇನೆ? ನೀನೇ ಯೋಚನೆ ಮಾಡು. ಹೋಗಲಿ, ನಾನೇನು ಬೇರೆಯವಳಾ? ಹಾಂ, ನಾನು ಅವ್ರ ಮದುವೆ ಮಾಡಿಕೊಂಡು ಅವ್ರ ಜೀವನನ ಹಂಚ್ಕೊಳಕ್ಕೆ ಬಂದಿರೋಳು. ನನ್ನ ಹತ್ರನೇ ಇವ್ರು ಶೇರ್ ಮಾಡ್ಕೊಳ್ಳಲ್ಲ ಅಂದಮೇಲೆ ನನಗೆ ಎಷ್ಟು ಅರ್ಥ ಆಗಬೇಕಡ ಹೇಳು? ಯಾವ ವಿಷಯನೂ ಅಷ್ಟೇ, ಏನು ಮಾತಾಡಲ್ಲ, ನಾನಾಗಿಯೇ ಮಾತಾಡಬೇಕು, ಇಲ್ಲಾಂದರೆ ಅವ್ರು ಏನೂ ಮಾತಾಡಲ್ಲ. ಒಂದೊಂದು ಸರಿ ನಿಜವಾಗ್ಲೂ ಅನಿಸ್ಬಿಡುತ್ತೆ ನನಗೆ, ನಾನೇ ಏನಕ್ಕಾದ್ರೂ ಮೇಲ್ಬಿದ್ದು ಮಾತಾಡಿಸ್ತೀನೋ ಅಂತ. ಮಾತಾಡದೇ ಇದ್ದರೆ ಮಾತಾಡೋದೇ ಇಲ್ಲ. ಎಷ್ಟು ಸರಿ ನಾನು ಅನ್ಕೊತೀನಿ ಮಾತಾಡ್ಸೋದೇ ಬೇಡ, ಸುಮ್ಮನೆ ಇದ್ಬಿಡೋಣ ಅಂತ. ಆದರೂ ನನ್ನ ಮನಸ್ಸು ಕೇಳಲ್ಲ, ಮಾತಾಡಿಸ್ಬೇಕು ಅಂತ ಅನಿಸುತ್ತೆ ಕಣೆ. ಏನಾದರೂ ಮಾತಾಡಿಸ್ದೆ ಅಂತ ಇಟ್ಕೊ, ಏನಾದರೂ ಒಂದು ಕಿತಾಪಟ್ಟಿ ಮಾಡಿ ಜಗಳ ಆಗಿ ಸಮಾಧಾನನೇ ಇರಲ್ಲ ನನಗೆ. ಈ ವಿಷಯ ಎಲ್ಲ ನಿಮ್ಮ ಅತ್ತೆಗೆ ಗೊತ್ತಾ? ಏನು ಹೇಳೋದು ಅವ್ರಿಗೆ? ಅವ್ರಿಗೆ ಹೇಳಿದ್ರು ಕೂಡ ಏನು ಮಾಡ್ತಾರೆ ಹೇಳು? ಇಷ್ಟಕ್ಕೂ ಇವರು ಅವ್ರ ಅಮ್ಮನ ಮಾತಕ್ಕೂ ಕೇರ್ ಮಾಡಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಬಂದಿದ್ದೆಲ್ಲ ಸಹಿಸ್ಕೊಂಡು ಹೋಗ್ಬೇಕು ಅಷ್ಟೇ ನನ್ನ ಹಣೆ ಬರ. ಹಾಗೆಲ್ಲ ಯಾಕೆ ಯೋಚನೆ ಮಾಡ್ತೀಯ ಕಲ್ಯಾಣಿ? ಎಲ್ಲ ಒಳ್ಳೇದಾಗುತ್ತೆ. ಅದು ಅಲ್ಲದೆ ನಾಳೆನೇ ಶಾಸ್ತ್ರ ಇಟ್ಕೊಂಡಿದ್ದಾರೆ. ಅವ್ನ ಮನಸ್ಸು ಬದಲಾಗ್ಬೋದು, ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ಸ್ವಲ್ಪನೂ ನನಗೆ ಯೋಚನೆ ಇಲ್ಲ ಸುಮ. ಅವ್ರ ಮನಸ್ಸೇ ಸರಿ ಇಲ್ಲ ಅಂದಮೇಲೆ ನನಗೆ ತಾನೇ ಹೇಗೆ ಮನಸ್ಸು ಬರುತ್ತೆ ಹೇಳು? ಅಲ್ಲ ಕಣೆ ಕಲ್ಯಾಣಿ, ನೀನು ಹೀಗೆ ಮಾತಾಡ್ಬಿಟ್ರೆ ಜೀವನ ಹೇಗಾಗಬೇಕು ಹೇಳು? ಏನೂ ಮಾಡೋಕ್ಕಾಗಲ್ಲ. ಅವ್ನು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ದಿನ ನೀನೇ ಸೋಲ್ಬೇಕು ಅಷ್ಟೇ. ಕಲ್ಯಾಣಿ? ಹಾಂ ಚಪಾತಿ ತಂದು ಕೊಡಮ್ಮ ನಿಮ್ಮ ಅಮ್ಮಂಗೆ. ಸರಿ ಸುಮ್ಮ, ಬರ್ತೀನಿ ಇರು. ನಮಸ್ಕಾರ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ. ಸಂಜೆಯಿಂದ ಕರೆಂಟೇ ಇಲ್ಲ. ಎಡಿಟ್ ಮಾಡೋ ಟೈಮ್ಗೆ ಕರೆಂಟ್ ಹೋಯ್ತು. ನಾನು ಫ್ರೀ ಆದೆ, ಎಡಿಟಿಂಗ್ ಕೂತ್ಕೊಂಡೆ. ಕರೆಂಟ್ ಹೋಗಿದ್ದು ಮತ್ತೆ ಬಂದಿದ್ದೆ 8:45ಗೆ. 8:45 ಕೂತ್ಕೊಂಡು ನಾನು ಏನು ವಿಡಿಯೋ ಮಾಡಿ ಹೇಗೆ ಎಡಿಟ್ ಮಾಡಿ ಹೇಳಿ? ಅದಕ್ಕೆ ಲೇಟ್ ಆಯಿತು. ಸೊ ಎಷ್ಟೊತ್ತಾದರೂ ಪರವಾಗಿಲ್ಲ, ಈ ವಿಡಿಯೋ ಆಗಲೇ ಅಪ್ಲೋಡ್ ಮಾಡೋಣ ಅಂತ. ನೈಟ್ ಟೈಮ್ ಆದರೂ ಪರವಾಗಿಲ್ಲ, ವ್ಯೂಸ್ ಬರದೇ ಇರಲಿ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನೋಡೋವಂಥವ್ರು ನೋಡ್ತಾರೆ ಅಂತ. ದಯವಿಟ್ಟು ಕ್ಷಮಿಸಿ. ಬೆಳಗ್ಗೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ, ಎಷ್ಟೊತ್ತಾದರೂ ಆಗಲಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು. ಆದಷ್ಟು ಬೇಗ ನಾನು ಲೈವ್ ಬರ್ತಾಯಿದ್ದೀನಿ ಸ್ನೇಹಿತರೆ. ನಾನು ಪೋಸ್ಟ್ ಹಾಕ್ಬಿಟ್ಟು ಲೈವ್ ಬರ್ತೀನಿ. ಅವತ್ತು ಎಲ್ಲರೂ ಕೂಡ ಜಾಯ್ನ್ ಆಗಿ. ಅಂದರೆ ಯಾರೆಲ್ಲ ಜೈ ಶೋಭಾ ಮತ್ತು ಮಧು ಸ್ಟೋರಿ ಎಲ್ಲ ನೋಡ್ತಿದ್ರಲ್ವ, ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ, ಹಳೆ ವೀಡಿಯೋಸ್ ನೋಡಿರೋರಿಗೆ. ನಾಳೆ ಸ್ವಲ್ಪ ಇಶು ಮತ್ತು ಮಧು ಅಥವಾ ಲಕ್ಷ್ಮಿ ವಿಡಿಯೋ ಒಂದು ಸ್ಟೋರಿ ಬರುತ್ತೆ. ಆಮೇಲೆ ಹೈ ಪಾಯಿಂಟ್ಸ್ ಕೊಡಿ, ಓಕೆನಾ? ಇಷ್ಟು ದಿನ ಕೇಳ್ತಾ ಇದ್ರೆ ಐ ಪಾಯಿಂಟ್ಸ್ ಕೊಡಬೇಕು, ಶೋ ಆಗ್ತಾ ಇಲ್ಲ ಅಂತ. ಈಗ ಆಲ್ಮೋಸ್ಟು 99% ಚಾನಲ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದೆ. ಹಾಗಾಗಿ ಐ ಪಾಯಿಂಟ್ಸ್ ಕೂಡ ನನಗೆ ಇವಾಗ ಶೋ ಆಗಿದೆ ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೈ ಪಾಯಿಂಟ್ಸ್ ಕೊಡೋದ್ರಿಂದ ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಹೈ ಪಾಯಿಂಟ್ಸ್ ಕೊಡಿ. ಆಮೇಲೆ ಬ್ಯಾಡ್ ಕ್ಯಾರೆಕ್ಟರ್ನ ತೆಗೆದುಬಿಡಿ ಬೇಡ ಅಂತ ತುಂಬ ಕಮೆಂಟ್ಸ್ ಬರುತ್ತೆ. ಬಟ್ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಒಂದೇ ಥರ ಯಾರೂ ಇರೋಕ್ಕಾಗಲ್ಲ ಲೈಫಲ್ಲಿ, ಓಕೆನಾ?
ಸೊ ಎಲ್ರೂ ಈಗ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೋಡೋಣ ಏನು ಮಾಡ್ತಾರೆ ಕಲ್ಯಾಣಿ, ಅಥವಾ ಅವ್ರ ತಾಯಿ ಅವಳು ಮುಂದೆ ಅವಳೇನಾದರೂ ಸಾಧನೆ ಮಾಡ್ತಾಳಾ, ಅಥವಾ ಗಂಡನ ಬಗ್ಗೆ ಅವಳು ಯಾವ ಥರ ಈ ಥರ ವಿಷಯ ಅವಳಿಗೆ ಗೊತ್ತಾದಾಗ ಯಾವ ಥರ ಅವಳು ರಿಯಾಕ್ಟ್ ಮಾಡ್ತಾಳೆ ಅನ್ನೋದು ಗೊತ್ತಾಗಬೇಕಲ್ವಾ. ಸೊ ನೋಡೋಣ ಗೊತ್ತಾಗುತ್ತೋ ಇಲ್ವೋ, ಇದನ್ನೆಲ್ಲ ಯಾರು ಸಾಲ್ವ್ ಮಾಡ್ತಾರೆ, ಹೇಗಾಗುತ್ತೆ ಅನ್ನೋದು ಸ್ವಲ್ಪ ಅದು ಸ್ಟೋರಿ ಮುಂದುವರಿಬೇಕು. ಸಡನ್ನಾಗಿ ನಾನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ಒಬ್ಬರು ಕ್ಯಾರೆಕ್ಟರ್ನ. ಗೊತ್ತು ಒಳ್ಳೆಯವ್ರಿಗೆ ಒಳ್ಳೇದೇ ಆಗಬೇಕು ಅಂತ ಬಯಸ್ತೀರಾ, ಅದರಲ್ಲೂ ಕಲ್ಯಾಣಿ ಪಾಪ ತಾಯಿಲ ತಬ್ಲಿ ಮಗಳು, ಅವಳಿಗೆ ಮೋಸ ಆಗಬಾರ್ದು ಅಂತ. ಬಟ್ ಪ್ರಪಂಚದಲ್ಲಿ ಎಷ್ಟೋ ಜನ ಮಕ್ಕಳು ಈ ಥರ ಹೆಣ್ಮಕ್ಳು ಅನುಭವಿಸ್ತಾರೆ, ಆದರೆ ಅವರು ಹೇಳ್ಕೊಳಕ್ಕೆ ಆಗಲ್ಲ ಯಾರ ಹತ್ರನೂ ಅಲ್ವಾ. ಎಷ್ಟೋ ಜನ ನೋವು ತಿಂತಾರೆ, ಆದರೆ ಹೇಳ್ಕೊಳಕ್ಕಾಗಲ್ಲ. ಆದರೆ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಂತೂ ಆಗೋದೇ ಇಲ್ಲ ಅಲ್ವಾ, ಒಳ್ಳೇದಂತೂ ಆಗಲ್ಲ. ಈ ಥರ ಎಲ್ಲ ಇದ್ದಾಗ ಹೆಣ್ಮಕ್ಳು ಹೇಗೆ ಫೇಸ್ ಮಾಡ್ತಾರೆ ಅದನ್ನು, ಅಲ್ವಾ. ಗಂಡನೇ ಕೈ ಬಿಟ್ಟಾಗ ಯಾರೇನು ಮಾಡೋಕ್ಕಾಗಲ್ಲ. ಆವಾಗ ಹೆಂಡತಿ ಆದವಳು ಸ್ಟ್ರಾಂಗ್ ಆಗಬೇಕಾಗುತ್ತೆ. ನೋಡೋಣ ಕಲ್ಯಾಣಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ, ಆ ವಿಷಯ ಏನಾದರೂ ಗೊತ್ತಾಗುತ್ತಾ ಇಲ್ವಾ ನೋಡೋಣ. ಇಲ್ಲಿ ನಾನು ಲವ್ ಸ್ಟೋರಿ ತಗೊಂಡೋಗ್ತಿಲ್ಲ. ಆಲ್ಮೋಸ್ಟು ನಾನು ಆಯುಷು ಮತ್ತು ಮಧುದು ಲವ್ ಸ್ಟೋರಿ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿ ಆ ಸ್ಟೋರಿ ಬರ್ತಾ ಇದೆ. ಅದ್ರ ಮೇಲೆ ಇದನ್ನು ನಾನು ಲವ್ ಸ್ಟೋರಿ ಥರ ತಗೊಂಡೋಗೋಕ್ಕಾಗಲ್ಲ. ಇದು ಒಂದು ಜೀವನದ ಪಾಠ, ಅರ್ಥ ಆಯ್ತಾ. ಕೆಲವೊಬ್ರಿಗೂ ಎಷ್ಟು ಕಮೆಂಟ್ ಯಾರ ಮನೆ ಹಾಳು ಮಾಡಬೇಕು ಅಂತ ಈ ಥರ ಸ್ಟೋರಿ ತಗೊಂಡೋಗ್ತೀರಾ ಅಂತೆಲ್ಲ ನನಗೆ ಕಮೆಂಟ್ ಬಂದಿದೆ, ಓಕೆನಾ. ಆಮೇಲೆ ಏನು ಮಾಡೋಕ್ಕೆ ಕೆಲಸ ಇಲ್ಲದೇ ಈ ಥರ ಎಲ್ಲ ಸ್ಟೋರಿ ಮಾಡ್ತಾಯಿದ್ದೀರಾ ಅಂತೆಲ್ಲ ಬ್ಯಾಡ್ ಕಮೆಂಟ್ ಮಾಡ್ತಾ ಇದ್ದಾರೆ. ಇರಲಿ ಪರವಾಗಿಲ್ಲ, ಎಲ್ಲ ಒಂದೇ ಥರ ಸ್ಟೋರಿನೇ ಮಾಡೋಕ್ಕಾಗೋದಿಲ್ಲ, ಓಕೆನಾ. ಹಾಗಂತ ಇಲ್ಲಿ ನಡೀದೇ ಇರೋದನ್ನೇನು ತೋರಿಸ್ತಾ ಇಲ್ಲ, ಪ್ರಪಂಚದಲ್ಲಿ ಏನು ನಡೀತಾ ಇರುತ್ತೆ ಅದನ್ನೇ ತೋರಿಸ್ತಾ ಇರೋದು ಅಷ್ಟೇ. ಇದು ಒಂದು ಗೊಂಬೆಗಳ ಮುಖಾಂತರ ತೋರಿಸ್ತಾ ಇರೋದು, ಹಾಗಂತ ಇದು ಯಾರದೇ ಜೀವನಕ್ಕೆ ಅನ್ವಯಿಸ್ತಾ ಇಲ್ಲ. ಕಲ್ಯಾಣಿ ಮುಗ್ಧ ಹುಡುಗಿನೇ ಇರ್ಬೋದು ಆಯಿತಾ, ಆದರೆ ಲೈಫ್ ಅಂತ ಬಂದಾಗ, ತನ್ನ ಗಂಡ ಅಂತ ಬಂದಾಗ ಯಾವ ಹೆಣ್ಣೂ ಕೂಡ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ನೋಡೋಣ ಈ ಒಂದು ಕಥೆಯಲ್ಲಿ ಇವಳು ಏನು ಮಾಡ್ತಾಳೆ ಕಲ್ಯಾಣಿ ಅಂತ. ಒಂದು ಗಂಡನ್ನ ಬಿಟ್ಟು ಹೋಗ್ತಾಳ, ಅಥವಾ ಎದುರಿಸಿ ನಿಂತು ಎಲ್ಲನೂ ಫೇಸ್ ಮಾಡ್ತಾಳ, ಅವಳ ಗಂಡನ ಅವಳು ಕಾಪಾಡ್ಕೊತಾಳ, ಏನಾಗುತ್ತೆ ನೋಡಬೇಕಲ್ವಾ. ಒಂದೇ ಸರಿಗೆ ಎಲ್ಲನೂ ಕ್ಲಿಯರ್ ಮಾಡಿ ಮುಗಿಸ್ಬಿಡ್ಬೋದು. ಬಟ್ ಬೇಡ, ಒಂದು ವೇಳೆ ಕಲ್ಯಾಣಿ ಬಿಟ್ಟರೂ ಕೂಡ ಇವ್ರ ಅತ್ತೆ ಆದವರು ಸೊಸೆಗೆ ಸಪೋರ್ಟ್ ಮಾಡ್ತಿದ್ದಾರಲ್ವಾ, ಯಾವ ಥರ ಅವರು ರಿಯಾಕ್ಟ್ ಮಾಡ್ತಾರೆ, ಏನು ಆ್ಯಕ್ಷನ್ ತೊಗೊತಾರೆ, ಏನು ಮಾಡ್ತಾರೆ ಅನ್ನೋದ್ರು ಕೂಡ ನೋಡಬೇಕಾಗುತ್ತೆ. ಸುಮ್ಮನೆ ಒಂದೇ ದಿನ ಕಲ್ಯಾಣಿ ಮೇಲೆ ಲವ್ ಆಗಿ ಚೆನ್ನಾಗಿರೋದು ಅಂತಂದರೆ ಪ್ರತಿಯೊಂದು ಸ್ಟೋರಿನೂ ಹಾಗೆ ಮಾಡೋಕ್ಕಾಗಲ್ಲ ಆಯಿತಾ. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಒಂದೇ ಥರ ನಾನು ಸ್ಟೋರಿ ಮಾಡೋ ಹಾಗಿಲ್ಲ ಆಯಿತಾ. ಪದೇ ಪದೇ ಎಲ್ಲನೂ ಸ್ಟೋರಿಗಳನ್ನ ಚೇಂಜ್ ಮಾಡಬೇಕಾಗುತ್ತೆ ಅಂತ. ಸೊ ಅದರಿಂದನೇ ನನ್ನ ಚಾನಲ್ಗೆ ಪ್ರಾಬ್ಲಮ್ ಕೂಡ ಆಗಿತ್ತು. ಹಾಗಂತ ನಾನೇನಿಲ್ಲಿ ಯಾರಿಗೂ ಕೆಟ್ಟದ್ದನ್ನು ಬಯಸ್ತಾ ಇಲ್ಲ, ಯಾರಿಗೂ ಕೆಟ್ಟದ್ದಾಗೋದು ಬೇಡ, ಯಾವುದೇ ಹೆಣ್ಮಕ್ಳಿಗೂ ಈ ಥರ ಕೆಟ್ಟದ್ದಾಗೋದು ಬೇಡ. ಎಲ್ಲ ಹೆಣ್ಮಕ್ಳು ಕೂಡ ಚೆನ್ನಾಗಿರಬೇಕು. ಒಂದು ವೇಳೆ ಕಲ್ಯಾಣಿಗೆ ಏನಾದರೂ ಸೂರ್ಯ ಮೋಸ ಮಾಡ್ದ ಅಂತಂದರೆ ಇಂಥ ಹುಡುಗ ಯಾರಿಗೂ ಸಿಗೋದು ಬೇಡ, ಓಕೆನಾ. ನಾನು ಹೇಳೋದಿಷ್ಟೇ, ಹೇಳಿದ್ರೆ ತುಂಬ ಹೇಳಬೇಕಾಗುತ್ತೆ, ಬಟ್ ಬೇಡ. ಓಕೆ ಸ್ನೇಹಿತರೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಇನ್ನೂ ಒಳ್ಳೆ ಕಂಟೆಂಟ್ಗಳು ಬರ್ತಾ ಹೋಗುತ್ತೆ. ಸ್ಟೋರಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಶುಭರಾತ್ರಿ.